ಇನ್ನು ಕೋಗಿಲು ಲೇಔಟ್ ಅಕ್ರಮ ಮನೆ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಸತ್ಯ ಶೋಧನಾ ಸಮಿತಿ ಸದಸ್ಯರಿಂದ ಸ್ಥಳ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಸ್ಥಳ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಎಸ್ಆರ್ ವಿಶ್ವನಾಥ್ ಸತ್ಯ ಶೋಧನಾ ಸಮಿತಿ ಅಧ್ಯಕ್ಷ ಸಂತ್ರಸ್ತರೊಂದಿಗೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ದಾಖಲೆ ಪರಿಶೀಲನೆ, ಪೊಲೀಸ್ ಬಂದೋಬಸ್ತ್ನಲ್ಲಿ ಪರಿಶೀಲನಾ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಅಲ್ಲಿ ಇದ್ದಂತಹ ಸಂತ್ರಸ್ತರು, ಏಕಾಏಕಿ ಮನೆಯನ್ನ ಕಳೆದುಕೊಂಡಂತಹ ಸಂತ್ರಸ್ತರು, ಕುಟುಂಬಸ್ಥರು ಈ ಸಂದರ್ಭದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ತಮ್ಮ ಅಳಲನ್ನ ತೋಡ್ಕೊಂಡ್ರು. ಏಕಾಏಕಿ ಹೀಗಾದ್ರೆ ನಮ್ಮ ಜೀವನ ಹೇಗೆ ಅಂತ ಅಲ್ಲಿ ಕೇಳಿದ್ರು. ಜೊತೆಗೆ ಸೂರು ಸಿಕ್ಕರೆ ಸಾಕು ಅಂತ ಅಲ್ಲಿನ ಸಂತ್ರಸ್ತರು ಮನ ಮಿಡಿಯುವಂತೆ ಮಾತನಾಡಿದ್ದಾರೆ. ಜೊತೆಗೆ ಏಕಾಏಕಿ ಈ ರೀತಿ ಮಾಡಿದ್ರೆ ನಾವು ಎಲ್ಲಿ ಹೋಗಬೇಕು ಎನ್ನುವಂತಹ ಒಂದು ಆತಂಕವನ್ನ ಕೂಡ ಅಲ್ಲಿ ತೋಡ್ಕೊಂಡಿದ್ದಾರೆ. ಇನ್ನು ಕೋಗಿಲು ಲೇಔಟ್ ಅಕ್ರಮ ಮನೆ ನಿರ್ಮಾಣ ವಿಚಾರಕ್ಕೆ ಸದ್ಯಕ್ಕೆ ಬಿಜೆಪಿ ಸತ್ಯ ಶೋಧನಾ ಸಮಿತಿ ಸದಸ್ಯರಿಂದ ಸ್ಥಳ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದ್ದು, ಅಲ್ಲಿದ್ದಂತಹ ಸ್ಥಳೀಯರಿಂದ ಅಹವಾಲನ್ನು ಸ್ವೀಕರಿಸಲಾಗಿದೆ. ನಾವು ಇಲ್ಲೇ ಫ್ರೀಡಂ ಪಾರ್ಕ್ ಇಲ್ಲೇ ಮಾಡ್ತೀವಿ. ಯಾಕಂದ್ರೆ ನಾವು ಬಿಬಿಎಂಪಿ ವ್ಯಾಪ್ತಿ ಒಳಗಡೆ ಹೋರಾಟ ಮಾಡಂಗಿಲ್ಲ. ಹೈಕೋರ್ಟ್ ಆರ್ಡರ್. ಬಿಬಿಎಂಪಿ ಬಾರ್ಡರ್ ಏನೈತೆ ಗ್ರಾಮಾಂತರ ಪ್ರದೇಶದಲ್ಲಿ, ಆ ಭಾಗದಲ್ಲಿ ನಾವು 5ನೇ ತಾರೀಕು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಹೋರಾಟವನ್ನು ಮಾಡ್ತೀವಿ. ಹೋರಾಟಕ್ಕೆ ಯಾರ್ಯಾರು ಬರ್ತಾರೆ? ಯಾರು ರಾಜೀವ್ ಗಾಂಧಿಗೆ ಅಪ್ಲಿಕೇಶನ್ ಹಾಕಂಗೆ ಕಾಯ್ತಾವ್ರಲ್ಲ, ಅವ್ರು ನುಗ್ಗಕ್ಕೆ ರೆಡಿ ಅವರೇ. ಅಲ್ಲಿ ಅವ್ರು ಕೊಟ್ಟಿಲ್ಲ ಮನೆ. ನೀವು ಇನ್ಯಾರ್ಯಾರು ಕೂಡ ಇಲ್ಲೆಲ್ಲ ಕೂಡ ವಾಸ ಮಾಡ್ಕೊಂಡವ್ರೆ. ಸುತ್ತಮುತ್ತಲು ಇಲ್ಲಿ ಲೋಕಲ್ ಅವ್ರು ಅವರೇ, ಅವರು ಕೂಡ ಗುಡಿಸ್ಲಲ್ಲ ಅವರೇ, ಇನ್ನೆಲ್ಲೋ ಒಂದು ಕಡೆ ಅವರೇ. ಅವ್ರಿಗೆ ಹಕ್ಕುಪತ್ರ ಕೊಟ್ಟಿಲ್ಲ, ನೀವು ಕೊಡೋದಿಲ್ಲ, ನೀವು ಆಶ್ರಯ ಹಕ್ಕುಪತ್ರ ಕೊಡೋದಿಲ್ಲ. ಅವರೆಲ್ಲ ಕೂಡ ಬರ್ತಾರೆ. ಭಾಳ ದೊಡ್ಡ ಹೋರಾಟವನ್ನು ಮಾಡ್ತೀವಿ. ಅಂತಿಮವಾಗಿ ನಾವೇನು ಬಳ್ಳಾರಿ ಥರ ಫೈರಿಂಗ್ ಗಿರಿಂಗ್ ಮಾಡಲ್ಲ. ಕೋರ್ಟ್ಗೆ ಹೋಗ್ತೀವಿ. ಕೋರ್ಟಲ್ಲಿ ಖಂಡಿತವಾಗಿ ಕೂಡ ನಾವೆಲ್ಲ ದಾಖಲೆಯನ್ನು ಕೊಡ್ತೀವಿ. ಯಾವ ಥರ ಇದ್ರ ಸರ್ಕಾರ ವ್ಯತಿರಿಕ್ತ ಮಾಡೋರು ಅಂತೇಳಿ ಕಾನೂನುಗಳೇನ ಈ ಒಂದಕ್ಕೋಸ್ಕರ ಏನೋ ಬದಲಾಯಿತು ಅಂದ್ರೆ ಅದನ್ನು ಕೂಡ ಪ್ರಶ್ನೆ ಮಾಡ್ತೀವಿ. ಎಲ್ಲ ತಯಾರಿ ಮಾಡಿ ಇಟ್ಕೊಂಡಿದ್ದೀವಿ. ಈಗಾಗಲೇ ಈಗ ವಾಸಿಮು ಅಕ್ರಮವಾಗಿ ದುಡ್ಡು ತಗೊಂಡು ಇದು ಮಾಡಿದ್ದಾರೆ, ವಾಯ್ಸ್ ರೆಕಾರ್ಡ್ ಎಲ್ಲ ದಾಖಲೆ ಇದೆ ಅಂತ ಹೇಳ್ತಾರೆ. ಯಾಕೆ ಕೋರ್ಟ್ ನೋಡ್ರಿ, ಅವ್ನು ವಾಸಿಮನ ಇರಲಿ, ವಿಶ್ವನಾಥನೇ ಇಲ್ಲೊಬ್ಬನ ಇರಲಿ, ಯಾರು ಇಲ್ಲಿ ದುಡ್ಡು ಕಲೆಕ್ಟ್ ಮಾಡಿಕೊಂಡು ಇಲ್ಲಿ ಅವ್ರಿಗೆ ಅಕ್ರಮ ಕೊಟ್ಟರು ಅವ್ನು ಒದ್ದು ಒಳಗಡೆ ಹಾಕ್ಬೇಕು ಫಸ್ಟು. ಯಾರು ರಕ್ಷಣೆ ಮಾಡಬಾರ್ದು. ಇವತ್ತು ಕಾಂಗ್ರೆಸ್ ಸರ್ಕಾರ ಏನಾಗೈತೆ ಅಂತಂದ್ರೆ ಇಂಥವ್ರಿಗೆಲ್ಲ ರಕ್ಷಣೆ ಕೊಡ್ತಾರೆ. ಒಂದು ಕಡೆ ಹಿಂಗೆ ಮಾಡಿದ್ರೆ ಇನ್ಯಾರು ಬಡವ್ರಿಗೆ ಈ ಥರ ಗುಡಿಸ್ಲಾಕ್ಸಕ್ಕೆ ಬರೋದಿಲ್ಲ. ಅವ್ರನ್ನ ಬಟ್ ಅವ್ನ ಹಾಕ್ಬೇಕು ಒಳಗಡೆಗೆ. ಅವನಿರ್ಬೋದು, ರಾಬಿನ್ ಇರ್ಬೋದು, ಮುನ್ರಾಜ್ ಇರ್ಬೋದು, ಇನ್ನೊಬ್ಬನ ಯಾರನ್ನ ಇರ್ಬೋದು, ಯಾರೇನೇ ಇಲ್ಲ ಅದರಲ್ಲಿ ಅವರು ಇರೋ ಅಂತ ಹೇಳಲ್ಲ. ನೀವು ಮನೆ ಮಾಡಿದ್ರೆ ಕೊಡ್ತೀವಿ ಅಂತೇಳಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳಂಥ ಜಾಗದಲ್ಲಿ ಮನೆ ಮಾಡಿಕೊಡ್ತೀವಿ ಅಂತೇಳಿ ಏನು ಅವನೇ ಅಗ್ರಿಮೆಂಟ್ ಮಾಡ್ಕೊಡೋಕ್ಕೆ. ಇವತ್ತೊಂದು ಲೇಔಟ್ಗೆ ಹೆಸರಿಡಬೇಕು ಅಂತಂದರೆ ಬಿಬಿಎಂಪಿ ಪರ್ಮಿಷನ್ ತೊಗೊಬೇಕು. ನಾವು ಒಂದು ರಸ್ತೆಗೆ ಇಡಬೇಕು ಅಂದರೆ ಏನು ಇವನೇ ಹೆಸರಿಟ್ಕೊಂಡ್ಬಿಡ್ತಾವನೆ ಅಂತಂದರೆ ಅದು 100% ಅವನೇ ಮಾಡಿಸಿರುತ್ತಾನೆ ಅವನು. ಯಾಕೆ ಇಲ್ಲಿವರೆಗೂ ಕೂಡ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿಲ್ಲ ಅತ್ಲ ಕಡೆ. ಹಾಗಾದ್ರೆ ಇಡೀ ರಾಜ್ಯದಲ್ಲಿ ಯಾವನೇ ಅಕ್ರಮವಾಗಿ ಮನೆ ಕಟ್ಕೊಂಡ್ರು ಕೂಡ ಅವ್ರ ಮೇಲೆ ಕೇಸ್ ಹಾಕಬಾರ್ದು. ಇದೇ ಉದಾಹರಣೆ ಇಟ್ಕೊಂಡ ನಾವು. ಇಲ್ಲಿ ಗೊತ್ತಿದ್ದು ಕೂಡ ನೀವು ಇನ್ನೂ ಅವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಅತ್ಲ ಕಡೆಗೆ, ಇನ್ನೂ ಕೂಡ ಅವರನ್ನು ಮೆರೆಸ್ಕೊಂಡು ಕುತ್ಕೊಳ್ತೀರಿ ಅಂತ ಹೇಳಿದ್ರೆ ನಾಳೆ ಭಯ ಭಕ್ತಿ ಏನಿರ್ತದೆ? ಯಾರು ಎಲ್ಲಿ ಬೇಕಾದ್ರೂ ಕಾಂಪೌಂಡ್ ಹಾಕ್ಕೊಂತಾರೆ.